ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಏನೇನೆಲ್ಲ ಮಾಡಬೇಕು ಅನ್ನೋದು ಪ್ರೆಗ್ನೆಂಟ್ ಲೇಡೀಸ್ಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಒಳ್ಳೆ ಊಟ ತಿನ್ನಬೇಕು, ಮತ್ತು ಚೆನ್ನಾಗಿ ನಿದ್ದೆ ಮಾಡಬೇಕು, ಚೆನ್ನಾಗಿ ನೀರು ಕುಡಿಬೇಕು, ಕರೆಕ್ಟಾಗಿ ಡಾಕ್ಟ್ರ್ ಹತ್ರ ಹೋಗಿ ನಮ್ಮ ಹೆಲ್ತನ್ನು ನೋಡಿಸ್ಕೋಬೇಕು, ಬೇಬಿ ಕಿಕ್ಸನ್ನು ಬಂದು ಫಾಲೋ ಮಾಡ್ಕೋಬೇಕು, ವಾಕಿಂಗ್ ಮಾಡಬೇಕು. ಇದೆಲ್ಲನೂ ಏನು ಮಾಡಬೇಕು ಅನ್ನೋದು. ಆದರೆ ಏನು ಮಾಡಬಾರ್ದು ಅನ್ನೋದು ಕೂಡ ತುಂಬ ವಿಷಯಗಳು ಪ್ರೆಗ್ನೆನ್ಸಿಯಲ್ಲಿ ಇದ್ದಾವೆ. ಹಾಗಾದರೆ ಏನೇನೆಲ್ಲ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಮೇಯ್ನಾಗಿ ಫಸ್ಟ್ ಟ್ರೈಮಿಸ್ಟ್ರಿಂದ ಹಿಡಿದು ಲಾಸ್ಟ್ ಎಂಟು ಡೆಲಿವರಿ ಇದೆ ಅನ್ನೋವರೆಗೂ ಈ ವಿಡಿಯೋ ಬಂದು ಹೊಂದತ್ತೆ. ಸೊ ನಾವು ಮಾಡ್ಬೋದಾ ಮಾಡಬಾರ್ದಾ ಅಂತ ನೀವು ಯೋಚನೆ ಮಾಡಬೇಡಿ, ಓಕೆನಾ. ಇದನ್ನು ಬಂದು ಮಾಡಬಾರ್ದು ಅಂದರೆ ಮಾಡಕೂಡ್ದು. ಆದರೆ ಫಸ್ಟ್ ಟ್ರೈಮಿಸ್ಟ್ರಿಂದ ಏನೇನು ಮಾಡಬಾರ್ದು ಅಂತ ನೋಡೋಣ. ಸೊ ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಇಂದ ಅಂತಲ್ಲ, ಲಾಸ್ಟ್ವರೆಗೂ ಕೂಡ ನೀವು ಹೀಟ್ ಫುಡ್ಗಳನ್ನು ತಿನ್ನಬೇಡಿ. ತುಂಬ ಹೀಟ್ ಅಂತ ಬಂದಾಗ ನಿಮಗೆ ಈ ಎಳ್ಳು ಮತ್ತು ಬಂದು ಕಪ್ಪು ಎಳ್ಳು, ಬಿಳಿ ಎಳ್ಳು ಅಂತ ಬರುತ್ತೆ. ಈ ಎಳ್ಳಿನ ಐಟಮ್ಸು ಎಳ್ಳಿಂದ ಮಾಡಿರುವಂತಹ, ಕಂಪ್ಲೀಟಾಗಿ ಎಳ್ಳಿಂದನೇ ಉಂಟೆಗಳು ಮಾಡಿರ್ತಾರೆ, ಎಳ್ಳಿಂದನೇ ಬರ್ಫಿ ಮಾಡಿರ್ತಾರೆ. ಸೊ ಅಂಥದ್ದು ಎಲ್ಲೋ ಒಂಚೂರು ಪುಳಿಯೋಗರೆಯಲ್ಲಿದೆ, ಎಲ್ಲೋ ಒಂಚೂರು ಸಾಂಬಾರ್ ಪೌಡ್ರಲ್ಲಿದೆ ಅಂದರೆ ಓಕೆ, ಬಟ್ ಅದರಿಂದನೇ ಕಂಪ್ಲೀಟಾಗಿ ಮಾಡಿದ್ದಾರೆ ಅಂದರೆ ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಆಮೇಲೆ ಈ ಅಲೋವೆರಾ ಜ್ಯೂಸ್, ತುಂಬ ಜನ ಅಲೋವೆರಾ ಬಂದು ತುಂಬ ಒಳ್ಳೆಯದು ನಮ್ಮ ಹೆಲ್ತ್ಗೆ ಅಂತ ಹೇಳಿ ತಗೊಳ್ತಾರೆ, ಸ್ಕಿನ್ಗೆಲ್ಲ ಒಳ್ಳೆಯದು ಅಂತ. ಬಟ್ ಹೊರಗಡೆ ನೀವು ಬಂದು ಅದನ್ನು ಹಚ್ಕೊಳ್ಳೋದು ಬೇರೆ, ಬಟ್ ಅದನ್ನು ಜ್ಯೂಸ್ ಆಗಿ ನೀವು ಕುಡಿಯೋದು ಬೇರೆ. ಸೊ ಅದು ಬಂದು ನೀವು ಜ್ಯೂಸ್ ಆಗಿ ಕನ್ಸ್ಯೂಮ್ ಮಾಡುವಾಗ ಖಂಡಿತವಾಗ್ಲೂ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗುತ್ತೆ. ಅದರಿಂದ ನೀವು ಅಲೋವೆರಾ ಜ್ಯೂಸನ್ನು ಬಂದು ಆದಷ್ಟು ಅವಾಯ್ಡ್ ಮಾಡೋದು ತುಂಬಾ ಒಳ್ಳೆಯದು. ಇದು 9th ಮಂತ್ವರೆಗೂ ಇದನ್ನು ಫಾಲೋ ಮಾಡಲೇಬೇಕು. ಮತ್ತು ಫುಡ್ ಅಂತ ಬಂದಾಗ ರಾ ಆಗಿ, ಅಂದರೆ ಈ ಮೊಟ್ಟೆನ ಹಾಗೆ ಕುಡಿಯೋದು, ಇಲ್ಲ ಆಫ್ ಬಾಯ್ಲ್ ಮಾಡ್ಕೊಂಡು ತಿನ್ನೋದು. ಈ ಮೊಟ್ಟೆಯನ್ನು ರಾ ಆಗಿ, ಅಂದರೆ ಆಫ್ ಬಾಯ್ಲ್ ಆಗಿ ಸರಿಯಾಗಿ ಕುಕ್ ಮಾಡದೆ ತಿನ್ನುವಾಗ ಮತ್ತು ಬಾಯಿಗೆ ಹಾಗೆ ಕುಡಿಯೋವಾಗ ಏನಾಗುತ್ತೆ ಅಂದರೆ ಅದರಲ್ಲಿ ಸಾಲ್ಮೊನೆಲ್ಲಾ ಬ್ಯಾಕ್ಟೀರಿಯಾ ಅಂತ ಇರುತ್ತೆ. ಅದು ಹೊಟ್ಟೆಗೆ ಹೋಗಿ ನಿಮಗೆ ಡೈರಿಯಾ, ಹೊಟ್ಟೆ ನೋವು, ಈ ರೀತಿ ಪ್ರಾಬ್ಲಮ್ಸನ್ನು ಕೊಡೋದಕ್ಕೆ ತುಂಬ ಚಾನ್ಸ್ ಇದೆ. ಸೊ ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ರಾ ಆಗಿ ಸ್ಪ್ರೌಟ್ಸ್ ಮತ್ತು ಮೊಳಕೆ ಕಾಳುಗಳು ತಿನ್ನೋದು, ಇಂಥ ವಿಷಯಗಳು ಆದಷ್ಟು ರಾ ಆಗಿ. ವೆಜಿಟೇಬಲ್ ಅಂತ ಬಂದಾಗ ಕ್ಯಾರೆಟ್, ಬೀಟ್ರೂಟ್, ನೌಕಲ್ ಇದನ್ನು ತಿನ್ಬೋದು, ಕ್ಯುಕುಂಬರ್ ತೊಗೊಬೋದು. ಅದು ಬಿಟ್ಟರೆ ನೀವು ಬೇರೆ ವೆಜ್ಜೀಸ್ ಎಲ್ಲನೂ ಚೆನ್ನಾಗಿ ಕುಕ್ ಮಾಡೇ ತಿನ್ನಬೇಕಾಗುತ್ತೆ. ಈರುಳ್ಳಿ ಕೂಡ ಒಂದು ಸ್ವಲ್ಪ ಹಸೆದಾಗಿ ತಿನ್ಬೋದು, ಎಲ್ಲ ತರಕಾರಿನೂ ಹಸೆದಾಗಿ ತಿನ್ನೋ ಹಾಗಿಲ್ಲ, ಚೆನ್ನಾಗಿ ಕುಕ್ ಮಾಡಬೇಕು. ಮೇಯ್ನಾಗಿ ಏನಂತಂದರೆ ವೆಜಿಟೇಬಲ್ಸ್ ಬಂದು ಚೆನ್ನಾಗಿ ಕರೆಕ್ಟಾಗಿದೆಯಾ, ಹುಳ ಏನಾದರೂ ಬಿದ್ದಿದೆಯಾ, ಹಾಳಾಗಿದೆಯಾ, ಪ್ರತಿಯೊಂದು ನೋಡಿ ಚೆನ್ನಾಗಿ ಕುಕ್ ಆಗಿನೇ ನೀವು ಅದನ್ನು ತಗೋಬೇಕಾಗುತ್ತೆ. ಕ್ಯಾರೆಟ್, ಬೀಟ್ರೂಟ್ ಎಲ್ಲ ಸೇಫೇನೆ, ಜ್ಯೂಸ್ ಆಗಿ ಮತ್ತು ಹಾಗೆ ತಿನ್ನೋದಕ್ಕೆಲ್ಲ ಸೇಫಾಗಿರುತ್ತೆ. ಸೊ ಅದನ್ನು ಒನ್ಸ್ ನೀವು ಬಂದು ಚೆಕ್ ಮಾಡ್ಕೊಳ್ಳಿ. ಮತ್ತು ಫ್ರೂಟ್ ಅಂತ ಬಂದಾಗ ನೀವು ಪಪ್ಪಾಯ ಮತ್ತು ಪೈನಾಪಲ್, ಫ್ರೋಝನ್ ಬೆರ್ರೀಸ್ ಅಂತ ಹೇಳ್ತಾರೆ, ಅಂದರೆ ಫ್ರೀಝರಲ್ಲಿಟ್ಟು ಬೆರ್ರೀಸ್ ಆಗಲಿ, ಫ್ರೀಝರಲ್ಲಿಟ್ಟು ಯಾವುದೇ ಫ್ರೂಟ್ ಆಗಲಿ ತಿನ್ನಬಾರ್ದು. ಜ್ಯೂಸಸ್ ಎಲ್ಲ ಫ್ರೀಝರಲ್ಲಿ ಇಡೋದು, ಆಮೇಲೆ ಹಾಗೆ ಕೂಲಾಗಿ ಕುಡಿಯೋದು ಅಂಥವೆಲ್ಲ ಮಾಡಬೇಡಿ. ಏನಿದ್ರೂ ಒಂದೊಳ್ಳೆ ಟೆಂಪ್ರೇಚರ್ಗೆ, ಅಷ್ಟೊಂದು ಕೂಲ್ ಇರಬಾರ್ದು, ಒಂದೊಳ್ಳೆ ಟೆಂಪ್ರೇಚರ್ಗೆ ಬಂದಮೇಲೆ ತಗೋಬೋದು. ಅಂದರೆ ರೂಮ್ ಟೆಂಪ್ರೇಚರ್ಗೆ ಬಂದೇ ಕುಡಿಬೇಕು ಅಂದರೆ ನಾರ್ಮಲ್ ನೀರು ಕುಡ್ದಂಗೆ ಆಗುತ್ತೆ. ಒಂಚೂರು ಕೂಲ್ ಇರಬೇಕು ನಮಗೆ ಅನ್ನೋರು ಒಂದು ಸ್ವಲ್ಪ ಕೂಲಾಗಿ ತೊಗೋಬೋದು. ಆದರೆ ಜಾಸ್ತಿ ಕೂಲಾಗಿ ತೊಗೊಂಡ್ರೆ ಇಲ್ಲಿ ಒಂದು ಲೇಯರ್ ಇರುತ್ತೆ ನಮಗೆ, ಅದು ಹಾಳಾಗುತ್ತೆ. ಬಿಸಿ ಇಲ್ಲ ಟೂ ಕೋಲ್ಡ್ ಟೂ ಹಾಟ್ ಎರಡೂ ಅಷ್ಟೇ ಅವಾಯ್ಡ್ ಮಾಡಬೇಕಾಗುತ್ತೆ. ಪೈನಾಪಲ್ ಬೇಡ ಮತ್ತು ಪಪ್ಪಾಯ ಬೇಡ, ಇದು ಹೀಟು ಮತ್ತು ಬಂದು ನಿಮಗೆ ಯುಟ್ರಸ್ ಕ್ಲೀನ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ. ಈ ನಾರ್ಮಲ್ ಆಗಿ ಪೀರಿಯಡ್ಸ್ ಡೇಟಲ್ಲಿ ನಾವು ಹೊಟ್ಟೆ ನೋವು ಇಲ್ಲ ಏನೋ ಒಂದು ಸರಿಯಾಗಿ ಬ್ಲೀಡ್ ಆಗಿಲ್ಲ ಅನ್ನೋ ಪಕ್ಷದಲ್ಲಿ ನಾವು ಪಪ್ಪಾಯ, ಚೆನ್ನಾಗಿ ಹಣ್ಣಾಗಿರೋ ಪಪ್ಪಾಯ, ಇಲ್ಲ ಸ್ವಲ್ಪ ಕಾಯಿ ಪಪ್ಪಾಯ, ಇಲ್ಲ ಅಂತಂದರೆ ಒಂದು 2-3 ಪೀಸಷ್ಟು ಪೈನಾಪಲ್ ತಿಂದ್ಬಿಟ್ರೆ ಕ್ಲೀನಾಗಿ ಬ್ಲೀಡ್ ಆಗಿಬಿಡುತ್ತೆ. ಇದಕ್ಕೆ ಕಾರಣ ಏನು ಅಂದರೆ ಯುಟ್ರಸ್ ಕಾಂಟ್ರಾಕ್ಷನ್ಸ್ ಆಗೋದು, ಯುಟ್ರಸ್ಸಲ್ಲಿರುವಂಥ ಬ್ಲಡ್ ಹೊರಗಡೆ ಬರೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಆದರೆ ಇದು ಪ್ರೆಗ್ನೆನ್ಸಿಯಲ್ಲಿ ಬೇಕಾಗದೇ ಇರುವಂಥ ವಿಷಯ. ಸೊ ನೀವು ತಗೋಬೇಡಿ. ಸುಮಾರು ಕಡೆ ಹೇಳ್ತಾರೆ ಪಪ್ಪಾಯ ಸೇಫ್ ತಿನ್ಬೋದು, ಪೈನಾಪಲ್ ಸೇಫ್ ತಿನ್ಬೋದು ಅಂತ. ಬೇಡ, ಆದಷ್ಟು ಅವಾಯ್ಡ್ ಮಾಡಿ. ಅದ್ರ ಬದಲಿಗೆ ಬೇರೆ ಹಣ್ಣುಗಳನ್ನು, ತುಂಬ ಹಣ್ಣುಗಳಿದ್ದಾವೆ ಅದರಲ್ಲಿರುವಂಥ ವೈಟಮಿನ್ಸ್, ಅದರಲ್ಲಿರುವಂತಹ ಎಲ್ಲ ವಿಟಮಿನ್ಸ್ ಏನೇನು ಬೇಕೋ ಎಲ್ಲ ಬೇರೆ ಹಣ್ಣುಗಳು ಸೇಫ್ ಫುಡ್ಡಲ್ಲಿದೆ, ಅದನ್ನು ನೀವು ಕನ್ಸ್ಯೂಮ್ ಮಾಡ್ಕೋಬೋದು. ಸೊ ಇದು ಬೇಡ. ಮತ್ತು ಮೆಂತ್ಯ ಕೂಡ ತಿನ್ನಬೇಡಿ. ಹೊಟ್ಟೆ ನೋವು ಬಂತು ಅಂತನೋ ಇಲ್ಲ ಏನೋ ತಿನ್ನಬೇಕು ಅಂತನೋ ಮೆಂತ್ಯನ ನುಂಗೋದು ಅಂಥವೆಲ್ಲ ಮಾಡಬೇಡಿ. ಯಾಕಂದರೆ ಪ್ರೆಗ್ನೆನ್ಸಿಯಲ್ಲಿ ಹೊಟ್ಟೆ ನೋವು ಸಾಮಾನ್ಯವಾಗಿ ಬರುತ್ತೆ, ಅದಕ್ಕೆ ಅಂತ ನೀವು ಅದನ್ನು ನುಂಗೋದು ಹಂಗೆಲ್ಲ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಇದು ಕೂಡ ಯುಟ್ರಸ್ ಕಾಂಟ್ರಾಕ್ಷನ್ ಆಗೋದಕ್ಕೆ ಹೆಲ್ಪ್ ಆಗಿಬಿಡುತ್ತೆ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡ್ಕೊಳ್ಳಿ. ಮತ್ತು ಎಳ್ಳೆಣ್ಣೆ ಬಳಸಬೇಡಿ ಊಟದಲ್ಲಿ. ಆದಷ್ಟು ಕಡಲೆಕಾಯಿ ಎಣ್ಣೆ, ಸನ್ಫ್ಲವರ್ ಎಲ್ಲ ಗಾಣಗದಲ್ಲಿ ಆಡಿಸಿರುವಂಥ ಎಣ್ಣೆ, ಇಲ್ಲ ಕೋಲ್ಡ್ ಪ್ರೆಸ್ಡು, ಇಲ್ಲ ಫಿಲ್ಟರ್ ಆಯಿಲ್, ಇಂಥದ್ದು ರೀಫೈನ್ಡ್ ಬೇಡ ಎಣ್ಣೆಗಳ ವಿಷಯದಲ್ಲಿ.
ಮತ್ತು ನಾನ್ ವೆಜ್ ಅಂತ ಬಂದಾಗ ಚೆನ್ನಾಗಿ ಕುಕ್ ಮಾಡ್ಕೊಂಡು ತಿನ್ನಬೇಕು. ಅರ್ಧಂಬರ್ಧಂ ನಾವು ಬೆಳಗ್ಗೆ ಮೇಲೆ ಮೀಟ್ ತಿಂತೀವಿ ಚೆನ್ನಾಗಿ, ಒಳಗಡೆ ಹಸಿ ಇರುತ್ತೆ ಮೂಳೆ ಮೇಲೆ, ಸೊ ಅದು ಸರಿಯಾಗಿ ಕುಕ್ ಆಗಿಲ್ಲ ಅಂತ ಅರ್ಥ. ಅದನ್ನು ನೋಡ್ಕೊಂಡು ಕರೆಕ್ಟಾಗಿ ಕನ್ಸ್ಯೂಮ್ ಮಾಡಿ. ಮತ್ತು ಅನ್ನ ಚೆನ್ನಾಗಿ ಕುಕ್ ಆಗಬೇಕು, ಅಕ್ಕಿ ಚೆನ್ನಾಗಿ ಬೆಂದು ಬರಬೇಕು. ಅವಾಗ ನೀವು ಅದನ್ನು ತಿನ್ನುವಾಗ ನಿಮ್ಗದು ನಾರ್ಮಲ್ ಆಗಿ ಚೆನ್ನಾಗಿ ಕುಕ್ ಆಗಿದ್ದಾಗ ಹೊಟ್ಟೆ ನೋವು ಇಂಥವೆಲ್ಲನೂ ಪ್ರಿವೆಂಟ್ ಆಗುತ್ತೆ. ಮುದ್ದೆ ಆಗಲಿ ಚಪಾತಿ ಆಗಲಿ ಏನೇ ಆಗಲಿ ಮಧ್ಯದಲ್ಲಿ ಬೆಂದಿರುತ್ತೆ ಚಪಾತಿ, ಸೈಡೆಲ್ಲ ಬೆಂದಿರಲ್ಲ. ಸೊ ಊಟ ಎಲ್ಲನೂ ತಿನ್ನುವಾಗ ಹುಷಾರಾಗಿ ನೋಡಿ ತಿನ್ನಿ. ರೋಡ್ ಸೈಡ್ ಫುಡ್ಸ್ ಆದಷ್ಟು ಅವಾಯ್ಡ್ ಮಾಡಿ, ಆಯಿಲಿ ಫುಡ್ಸ್ ಅವಾಯ್ಡ್ ಮಾಡಿ. ಮತ್ತು ಜಂಕ್ ಅಂತ ಬಂದಾಗ ಶುಗರಿ ಐಟಮ್ಸು ಮತ್ತು ಎಣ್ಣೆ ಜಾಸ್ತಿ ಇರುವಂಥದ್ದು, ಫ್ರೈಡು, ಹೆವಿ ಡೀಪ್ ಫ್ರೈಡು, ಮತ್ತು ಇದು ಪಿಜ್ಜಾ, ಬರ್ಗರ್ ಇದರಲ್ಲೆಲ್ಲ ಏನೂ ಸಿಗಲ್ಲ ನಿಮಗೆ, ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ. ಮ್ಯಾಗಿ ಇಂಥದ್ರಲ್ಲೆಲ್ಲ ಏನೂ ಸಿಗಲ್ಲ. ಜಸ್ಟ್ ಕ್ರಾವಿಂಗ್ ಅಂದರೆ ಜಸ್ಟ್ ನಿಮ್ಮ ಬಾಯಿ ತುಂಬ ಎಷ್ಟು ತಿನ್ನೋಕ್ಕಾಗಿದೋ ಅಷ್ಟು ತಿನ್ಬಿಟ್ಟು ಸುಮ್ಮನೆ ಆಗ್ಬಿಡಿ. ಅದರಲ್ಲೆಲ್ಲ ನಿಮ್ಗೆ ಅಷ್ಟೊಂದು ಬೆನಿಫಿಟ್ ಇಲ್ಲ. ಸುಮ್ಮನೆ ಕ್ರಾವಿಂಗ್ಗೋಸ್ಕರ ನೀವು ಬರೀ ನಾಲ್ಗೆ ರುಚಿಗೆ ತಿನ್ಬೋದು ಅಷ್ಟೇ. ಇಷ್ಟು ವಿಷಯಗಳು ಫುಡ್ ವಿಷಯದಲ್ಲಿ ಮಾಡಬೇಕಾಗುತ್ತೆ. ಚೆನ್ನಾಗಿ ನೀರು ಕುಡೀರಿ. ಎಲ್ಲಾದರೂ ಹೊರಗೆ ಹೋಗ್ತೀರಾ ಅಂದರೆ ಚೆನ್ನಾಗಿ ಮನೇಲಿ ನೀರನ್ನ ಎತ್ಕೊಂಡು ಹೋಗ್ಬಿಡಿ, ಇಲ್ಲ ಕಾಯಿಸಿ ಕುದಿಸಿ ಆರಿರುವಂಥ ನೀರನ್ನು ಆದಷ್ಟು ಕನ್ಸ್ಯೂಮ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಆ್ಯಂಡ್ ನೆಕ್ಸ್ಟು ಇನ್ನೇನು ಮಾಡಬಾರ್ದು ಅಂದರೆ ಬೋರ್ಲ್ ಮಲ್ಗೋವಾಗ ನಿಮಗೆ ಹೊಟ್ಟೆ ಪ್ರೆಸ್ ಆಗುತ್ತೆ. ಸೊ ಆ ತಪ್ಪು ಯಾವತ್ತೂ ಮಾಡಬೇಡಿ. ಆದಷ್ಟು ನಿಮ್ಮ ಎಡಭಾಗದಲ್ಲಿ ಮಲಗಿ. ತುಂಬ ಜನ ಕಮೆಂಟ್ ಮಾಡಿದರೆ ನನಗೆ ಎಡಭಾಗದಲ್ಲೇ ಮಲಗಿ ಎಡಭಾಗದಲ್ಲೇ ಎದೊಳ್ಬೇಕಾ, ರೈಟ್ ಸೈಡ್ ಮಲಗಬಾರ್ದ, ಹಿಂಗೆಲ್ಲನೂ. ಆದಷ್ಟು 90% ಆಫ್ ಟೈಮ್ ಲೆಫ್ಟ್ ಸೈಡಲ್ಲಿ ಮಲ್ಕೊಳ್ಳಿ. ಒಂದು ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆದಾಗ ಸ್ಟ್ರೈಟ್ ಮಲಗಿ, ಆಮೇಲೆ ರೈಟ್ ಮಲ್ಕೊಳ್ಳಿ. ಆದಷ್ಟು 10% ಈ ಸೈಡ್ಸ್ ಮಾತ್ರ ಇಟ್ಕೊಳ್ಳಿ. ಮಿಕ್ಕಿದ ಸೈಡ್ಸ್ ಎಲ್ಲ ಆದಷ್ಟು ಲೆಫ್ಟ್ ಸೈಡ್ ಮಲ್ಕೊಳ್ಳೋದು ರೂಢಿ ಮಾಡ್ಕೊಳ್ಳಿ. ಎದೊಳುವಾಗ ಸ್ಟ್ರೈಟ್ ಬಂದು ರೈಟ್ ಬಂದು ನೀವು ಎದೊಳ್ಬೋದು, ಏನು ತೊಂದರೆ ಇಲ್ಲ. ಮತ್ತು ಮಲಗಿರೋವಾಗ ಸಡನ್ನಾಗಿ ಎದೊಳೋದು, ಸಡನ್ನಾಗಿ ಕೂತ್ಕೊಳ್ಳೋದು, ಸಡನ್ನಾಗಿ ಮಲಗೋದು, ಸಡನ್ನಾಗಿ ಈ ರೀತಿ ಆ ಥರ ಎಲ್ಲ ಮಾಡೋ ಹಾಗಿಲ್ಲ. ನಿಧಾನಕ್ಕೆ ಟೈಮ್ ತೊಗೊಂಡು ಎದೊಳ್ಬೇಕಾಗುತ್ತೆ, ಕೂರಬೇಕಾಗುತ್ತೆ, ನಿಂತ್ಕೊಂಡು ನಡಿಬೇಕಾಗುತ್ತೆ. ನಿದ್ದೆಯಿಂದ ಎದ್ದಿದ ತಕ್ಷಣ ಸಡನ್ನಾಗಿ ನಡೆಯೋದು, ಸಡನ್ನಾಗಿ ಓಡೋದು ಅಂಥವೆಲ್ಲ ಮಾಡಬಾರ್ದು. ನಿಧಾನವಾಗಿ ಮಲಗಿ ಎದ್ದು ನಡ್ಕೊಂಡು ಬರಬೇಕಾಗುತ್ತೆ. ಆಮೇಲೆ ನೈಟ್ ಟೈಮಲ್ಲಿ ನಿಮ್ಗೆ ಯೂರಿನ್ ಬರುತ್ತಾ ಇದೆ ಅಂದರೆ ನೀವು ಅದನ್ನು ಅಡಗಿಸ್ಬಾರ್ದು ಮೇಯ್ನಾಗಿ. ಆವಾಗ UTI ಪ್ರಾಬ್ಲಮ್ಸ್ ಆಗೋದು. ಚೆನ್ನಾಗಿ ಯೂರಿನ್ ಮಾಡಿದ್ಮೇಲೆ ವಾರ್ಮ್ ವಾಟರ್ ಹಾಕ್ಕೊಂಡು ವಾಶ್ ಮಾಡಿಕೊಂಡು ಅದಕ್ಕೆ ಅಂತಲೇ ನೀವು ಒಂದು ಬಟ್ಟೆ ಇಟ್ಕೊಳ್ಳಿ, ಒಂದು ಚಿಕ್ಕ ಟವಲ್. ಏನಕ್ಕೆ ಅಂದರೆ ನಿಮ್ಮ ವಜೈನಲ್ ಏರಿಯಾನ ಯಾವಾಗಲೂ ಅಷ್ಟೇ ಡ್ರೈ ಆಗಿ ಇಟ್ಕೋಬೇಕು. ವೆಟ್ ಏರಿಯಾನ ನೀಟಾಗಿ ಡ್ರೈ ಆಗಿ ಇಟ್ಕೊಳ್ಳೋವಾಗ ನಿಮಗೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇವೆಲ್ಲನೂ ಕಮ್ಮಿ ಆಗುತ್ತೆ. ಇಲ್ಲಾಂದರೆ UTI ಪ್ರಾಬ್ಲಮ್ಮು, ಮತ್ತು ಉರಿ ಮೂತ್ರ, ಆ್ಯಂಡ್ ನೆಕ್ಸ್ಟು ತುರ್ಕೆ, ನವೆ, ಗುಳ್ಳೆಗಳು ಬರೋದು, ಅನ್ಕಂಫರ್ಟಬಲ್ ಫೀಲ್ ಅನ್ಸೋದು, ಹಿಂಸೆ ಅನ್ಸೋದು, ಊತ ಇವೆಲ್ಲನೂ ಸ್ಟಾರ್ಟ್ ಆಗುತ್ತೆ. ಸೊ ನೀಟಾಗಿ ಆ ಏರಿಯಾವನ್ನು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನಿಂದ ತಡಿಬೇಕು ಅಂದರೆ ವೆಟ್ಟಿರೋದನ್ನ ನೀವು ಡ್ರೈ ಆಗಿ ಇಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬಂದು ವೈಟ್ ಡಿಸ್ಚಾರ್ಜ್ ಆಗ್ತಿದೆ, ಏನು ಮಾಡೋದು, ನಾವು ಮಾತ್ರೆ ತೊಗೊಂಡ್ರೆ ಸರಿ ಹೋಗುತ್ತಾ ಅನ್ನೋರೆಲ್ಲನೂ ಅದಕ್ಕೆಲ್ಲ ಡೈರೆಕ್ಟ್ ಮಾತ್ರೆಗಳೆಲ್ಲ ತಗೊಳ್ಳೋ ಹಾಗಿಲ್ಲ. ನೀವು ಡಾಕ್ಟರ್ ಹತ್ರ ಒನ್ಸ್ ವಿಸಿಟ್ ಮಾಡಿ ನಿಮ್ಗೆ ಏನದಾಗಿದೆ ಅನ್ನೋದ್ರ ಬಗ್ಗೆ ಚೆಕ್ ಮಾಡಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಮತ್ತು ಇನ್ನೇನು ಮಾಡಬಾರ್ದು ಅಂದರೆ ತೂಕ ಎತ್ತಬಾರ್ದು, ಮೆಟ್ಲುಗಳನ್ನ ಎಕ್ಕಿ ಇಳಿಬಾರ್ದು ಜಾಸ್ತಿ, ಮತ್ತು ತುಂಬ ಹೊತ್ತು ನಿಂತಿರಬಾರ್ದು, ತುಂಬ ಹೊತ್ತು ಕೂತಿರಬಾರ್ದು, ತುಂಬ ಹೊತ್ತು ಮಲಗಿರಬಾರ್ದು. ಈ ತುಂಬ ಎಕ್ಸೆಸ್ ಅನ್ನೋದು ಬಂದು ಪ್ರೆಗ್ನೆನ್ಸಿಯಲ್ಲಿ ಯಾವ ವಿಷಯದಲ್ಲೂ ಇರಬಾರ್ದು. ಅಂದರೆ ತುಂಬ ಹೊತ್ತು ಮಲಗೋದು, ತುಂಬ ಬೆನ್ನಿನ ಮೇಲೆ ಮಲಗೋದು, ಸ್ಪೈನಲ್ ಕಾರ್ಡ್ ಪೈನ್ ಬರುತ್ತೆ. ತುಂಬ ನಿಂತ್ಕೊಂಡು ಅಡುಗೆ ಮಾಡೋದು, ತುಂಬ ಹೊತ್ತು ನಿಂತಿರೋದು, ಮತ್ತು ತುಂಬ ಹೊತ್ತು ಕೂತಿರೋದು, ಇವೆಲ್ಲನೂ ತುಂಬ ಅನ್ನೋದು ಬೇಡ. ಆಗಾಗ ಪ್ರತಿಯೊಂದು ಪೊಸಿಷನ್ಗೂ ಬ್ರೇಕ್ ಕೊಡ್ತಾರೆ. ಸ್ವಲ್ಪ ಎದ್ದು ಓಡಾಡೋದು, ನಿಂತ್ಕೊಂಡಿದ್ರೆ ಕೂತ್ಕೊಳ್ಳೋದು, ಕೂತ್ಕೊಂಡಿದ್ರೆ ನಿಂತು ಓಡಾಡೋದು, ಮಲಗಿದ್ರೆ ಎದ್ದು ಕೂತ್ಕೊಳ್ಳೋದು, ಈ ಥರ ಮಾಡಬೇಕಾಗುತ್ತೆ. ತೂಕ ಜಾಸ್ತಿ ಲಿಫ್ಟ್ ಮಾಡಬೇಡಿ. ಯಾವುದೇ ಎಂಟೈರ್ ಪ್ರೆಗ್ನೆನ್ಸಿಲಿ ಯಾವುದೇ ಟೈಮಲ್ಲಿ ತೂಕ ಜಾಸ್ತಿ ಎತ್ತೋದು, ಮತ್ತು 2 ವೀಲರ್ ಓಡಿಸ್ತೀನಿ ಅಂತ ಹೇಳಿ ಯಾವಾಗಲೂ ಗಾಡಿ ಎತ್ಕೊಂಡು ಹೋಗ್ತಾ ಇರೋದು. ನಿಮ್ಮ ನೆಸೆಸಿಟಿ ಇತ್ತು ಅಂದರೆ ಜಸ್ಟ್ ಹಂಗೆ ಬನ್ನಿ. ಸುಮ್ಮನೆ ಬೋರ್ ಹೊಡಿತಾ ಇದೆ ಅಂತ ಗಾಡಿ ಎತ್ಕೊಂಡು ಊರೊಳಗಡೆ ಹೋಗಿ ಬರ್ತೀನಿ, ಇಲ್ಲ ಹೊರಗಡೆ ಹೋಗಿ ಬರ್ತೀನಿ, ಇಲ್ಲ ಸಿಟಿವರೆಗೂ ಹೋಗಿ ಬರ್ತೀನಿ ಅಂತ ಪ್ರೆಗ್ನೆನ್ಸಿಯಲ್ಲಿರೋವಾಗ ಆದಷ್ಟು ಒಂದು ಸ್ವಲ್ಪ ಜರ್ನಿ ನೀವೇ ಒಬ್ಬರೊಬ್ಬರೇ ಓಡಾಡೋದು ಕಮ್ಮಿ ಮಾಡ್ಕೊಳ್ಳಿ. ಯಾಕಂದರೆ ಯಾವ ಸಮಯದಲ್ಲಿ ಪೇಯ್ನ್ ಬರುತ್ತೆ, ಯಾವ ಸಮಯದಲ್ಲಿ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಹೊರಗಡೆ ಎಲ್ಲ ಹೆಲ್ಪ್ ಮಾಡ್ತಾರ ಅಂತಲೂ ಗೊತ್ತಾಗಲ್ಲ. ಸೊ ಒಂಚೂರು ಆದಷ್ಟು ಸ್ಪೀಡ್ ಬ್ರೇಕರ್ಸ್ ಎಲ್ಲ ಮೂವ್ ಮಾಡೋವಾಗ ನಿಧಾನವಾಗಿ, ನೆಸೆಸಿಟಿ ಇದ್ದಾಗ ಮಾತ್ರ ಗಾಡಿ ಎತ್ಕೊಳ್ಳೋದು, ಈ ಥರ ಮಾಡ್ಕೊಳ್ಳಿ. ಅದು ಬಿಟ್ಟು ನಾವು ಜಾಸ್ತಿ ಹೆಲ್ಪ್ಗೆ ಮನೇಲಿ ಇದ್ದಾರೆ ಅಂದರೆ ಅವ್ರ ಕೈಗೆ ಕೆಲಸನ ಒಪ್ಪಿಸ್ಬಿಡಿ, ಜಾಸ್ತಿ ನೀವು ಓಡಾಡಬೇಡಿ. ಮತ್ತು ಆದಷ್ಟು ನೈಟಲ್ಲಿ ಲೇಟಾಗಿ ಮಲಗೋದನ್ನ ಅವಾಯ್ಡ್ ಮಾಡಿ. ಆದಷ್ಟು ಬೇಗ 10:30 ಅಷ್ಟೊತ್ತಿಗೆಲ್ಲ ಮಲಗಿಬಿಡಿ.
ಬೆಳಗ್ಗೆ ಒಂದು 6 ಗಂಟೆ 6:30ಗೆ ಎದ್ರು ನಡೆಯುತ್ತೆ. ಕೆಲಸ ಇದೆ ಅಂದರೆ 6:30 6 ಗಂಟೆಗೆ ಎದ್ದೋಳಿ. ವರ್ಕಿಂಗ್ ವಿಮೆನ್ ಆದರೆ ಸ್ವಲ್ಪ ಬೇಗ ಮಲ್ಕೊಂಡು 5 ಗಂಟೆಗೆ ಎದ್ದೋಳೋ ಥರ ಎದ್ದೋಳಿ. ಮನೇಲಿ ಆದಷ್ಟು ಪ್ರಿಪ್ರೇಷನ್ಸ್ ಕೆಲಸಗಳು ಅಡುಗೆಗೆ ಏನು ಬೇಕೋ ಅದನ್ನೆಲ್ಲ ಮಾಡಿಟ್ಬಿಟ್ಟು ಮಲ್ಕೊಳ್ಳಿ. ಬೆಳಗ್ಗೆ ಎದ್ದು ಸಿಂಪಲಾಗಿ ಅಡುಗೆ ಮಾಡ್ಕೊಳ್ಳಿ. ಪ್ಯಾನಿಕ್ ಆಗಬೇಡಿ ಮೇಯ್ನಾಗಿ ಎಲ್ಲದಕ್ಕೂ. ಮತ್ತು ಡಾಕ್ಟರ್ ಅಪಾಯಿಂಟ್ಮೆಂಟ್ಸ್ನ ತಡ್ಕೊಳ್ಳೋದು ಅಂದರೆ ತಡೆಯೋದು, ಇವತ್ತಿಲ್ಲ ನಾಳೆ ಹೋಗೋಣ, ಇನ್ನೊಂದು ವಾರ ಹೋಗೋಣ, ಹಂಗೆಲ್ಲ ಇಲ್ಲ. ಆವತ್ತಿನ ವಾರ ನಿಮಗೆ ಸ್ಕ್ಯಾನ್ ಮಾಡಬೇಕು ಅಂದರೆ ಆವತ್ತಿನ ವಾರ ಸ್ಕ್ಯಾನ್ ಮಾಡಬೇಕು. ಆವತ್ತಿನ ವಾರದ ಸ್ಕ್ಯಾನಲ್ಲೇ ನಿಮಗೆ ಏನಿದ್ರೂ ಮಗುವಿನ ಒಂದು ಬೆಳವಣಿಗೆಯನ್ನು ಕನ್ಸಿಡರ್ ಮಾಡೋಕ್ಕಾಗೋದು. ಸೊ ಏನಾದರೂ ತೊಂದರೆ ಇದ್ದರೆ ಅರ್ಲಿಯಲ್ಲೇ ಇಂಜೆಕ್ಷನ್ಸ್, ಟ್ಯಾಬ್ಲೆಟ್ಸ್ ಪ್ರತಿಯೊಂದು ನಮಗೆ ಡಾಕ್ಟರ್ ಪ್ರೊವೈಡ್ ಮಾಡ್ತಾರೆ. ಅದನ್ನು ಬಿಟ್ಟು ನೀವು ಹೋಗೋವಾಗ, ಟೈಮ್ ಮೀರಿ ಹೋಗೋವಾಗ ತೊಂದರೆಗಳಾಗುತ್ತೆ. ಸೊ ಏನಿದ್ರು ಆಯಾ ಟೈಮಲ್ಲಿ ಸ್ಕ್ಯಾನಿಂಗ್ಸ್, ಏನು ಸ್ಕ್ಯಾನಿಂಗ್ ಹೇಳಿದ್ರು ಆಯಾ ಟೈಮಲ್ಲಿ ಮಾಡಿಸ್ಕೊಳ್ಳಿ. ಟ್ಯಾಬ್ಲೆಟ್ ಮಿಸ್ ಮಾಡಬಾರ್ದು. ಕೆಲವರು ಅವಾಯ್ಡ್ ಮಾಡೋದೇ ಟ್ಯಾಬ್ಲೆಟ್ಸು. ಐರನ್ ಟ್ಯಾಬ್ಲೆಟ್ಸ್ ಅವಾಯ್ಡ್ ಮಾಡ್ತೀರಾ, ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಅವಾಯ್ಡ್ ಮಾಡ್ತೀರಾ, ಫೋಲೇಟ್ ಟ್ಯಾಬ್ಲೆಟ್ಸ್ ಅವಾಯ್ಡ್ ಮಾಡ್ತೀರಾ. ತಪ್ಪು ಅದು. ಅದನ್ನು ಕರೆಕ್ಟಾಗಿ ಹಾಕ್ಕೊಳ್ಳಿ. ಯಾಕಂದರೆ ಊಟದಲ್ಲಿ ಯಾವತ್ತೂ ನಮಗೆ ಎಲ್ಲ ವೈಟಮಿನ್ಸು ಪ್ರೊವೈಡ್ ಆಗಲ್ಲ. ಡಾಕ್ಟರ್ಸ್ ಕೊಡುವಂಥ ಟ್ಯಾಬ್ಲೆಟ್ಸು ತುಂಬಾ ಮಸ್ಟು, ಅದನ್ನು ಹಾಕ್ಕೊಳ್ಳೇಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಪ್ರೆಗ್ನೆನ್ಸಿಯಲ್ಲಿ ಲೋ ಲೇಯಿಂಗ್ ಪ್ಲಾಸೆಂಟಾ ಇದೆ, ಶಾರ್ಟ್ ಸರ್ವಿಕ್ಸ್ ಇದೆ, ನಿಮಗೆ ಹೊಲಿಗೆ ಹಾಕಬೇಕು ಅಂತ ಹೇಳಿದರೆ ಅದನ್ನು ಕರೆಕ್ಟಾಗಿ ಮಾಡಿಸ್ಕೊಳ್ಳಿ. ಒಂದು ವೇಳೆ ನಿಮಗೆ ಹೊಲಿಗೆ ಬೇಕಾಗಿಲ್ಲ, ಶಾರ್ಟ್ ಸರ್ವಿಕ್ಸೇ, ಬಟ್ ಹುಷಾರಾಗಿರಿ. ಮೇಯ್ನಾಗಿ ಬಂದು ದಾಂಪತ್ಯ ಇರಬೇಡಿ. ಆ್ಯಂಡ್ ನೆಕ್ಸ್ಟ್ ಬಂದು ಸಡನ್ನಾಗಿ ಎದ್ದೊಳೋದು ಕೂತ್ಕೊಳ್ಳೋದು ಮಾಡಬೇಡಿ, ಜಾಸ್ತಿ ಓಡಾಡಬೇಡಿ, ತೂಕ ಎತ್ತಬೇಡಿ. ಈ ಥರ ಡಾಕ್ಟರ್ಸ್ ಹೇಳಿದರೆ ಅದನ್ನೆಲ್ಲ ಹಾಗೆ ಫಾಲೋ ಮಾಡ್ಕೊಳ್ಳಿ. ಒಂದು ವೇಳೆ ನೀವು ಮೀರಿನೂ ದಾಂಪತ್ಯ ಇರೋದು ಅಂದರೆ ರಿಲೇಷನ್ಶಿಪ್ಪಲ್ಲಿ ಇರೋದು, ತೂಕ ಎತ್ತೋದು, ಇಂಥವೆಲ್ಲ ಮಾಡಿದ್ರೆ ಲೋ ಲೇಯಿಂಗ್ ಪ್ಲಾಸೆಂಟಾ ಅಂದರೆ ಪ್ಲಾಸೆಂಟಾ ಮಗು ಜೊತೆ ಇರೋ ಟೆಂಪರವರಿ ಆರ್ಗನ್ ಬಂದು ಸರ್ವಿಕ್ಸ್ ಹತ್ರ ಇರುತ್ತೆ. ಆವಾಗ ಅದೇನಾಗುತ್ತೆ ಅಂದರೆ ಬ್ರೇಕ್ ಆಗಿ ರಕ್ತ ಬರೋದಕ್ಕೆ ಶುರು ಆಗುತ್ತೆ. ಪ್ರೀಮೆಚೂರ್ ಬೇಬೀಸ್ 7th ಮಂತ್ ಆಫ್ಟರ್ ಆಗೋದಕ್ಕೆ ಚಾನ್ಸ್ ಇರುತ್ತೆ. ತೊಂದರೆ ಮಾಡ್ಕೋಬೇಡಿ. ಸೊ ಆದಷ್ಟು ಹುಷಾರಾಗಿರಿ. ನಿಮ್ಮ ಹೆಲ್ತ್ ಕಡೆ ಕನ್ಸಿಡರ್ ಮಾಡಿ. ಡಾಕ್ಟರ್ಸ್ ಏನು ಹೇಳಿರ್ತಾರೋ ಅದನ್ನು ಹಾಗೆ ಚಾಚು ತಪ್ಪದೆ ಅದನ್ನು ಪಾಲನೆ ಮಾಡಿ. ಹೆಲ್ದಿ ಫುಡ್ ತಗೊಳ್ಳಿ. ಊಟವನ್ನು ಯಾವುದೇ ಟೈಮ್ಗೂ ಮಿಸ್ ಮಾಡಬೇಡಿ. ಪ್ರತಿ ಟೈಮ್ಗೂ ಕರೆಕ್ಟಾಗಿ ಊಟಗಳನ್ನ ತಿನ್ಕೊಳ್ಳಿ. ಹಣ್ಣು, ತರಕಾರಿ, ಸೊಪ್ಪು, ನಾನ್ ವೆಜ್ ಕಂಪಲ್ಸರಿ ವಾರದಲ್ಲಿ 1 ಸತಿನೋ 2 ಸತಿ ಇದ್ರೆ ಸಾಕು. ಬಟ್ ವೆಜ್ಜೀಸು, ಸೊಪ್ಪು, ಹಣ್ಣು ವಾರ ಇಡೀ ಇರಬೇಕು. ಯಾವುದೇ ಕಾರಣಕ್ಕೂ ದಿನಕ್ಕೆ 1 ಹಣ್ಣಾದ್ರೂ ತಿನ್ನಬೇಕು, ಮಿಸ್ ಮಾಡಬಾರ್ದು, ಆಗಲ್ಲ ಅಂತ. ಚೆನ್ನಾಗಿ ಊಟ ಮಾಡಿ, ನೀರು ಚೆನ್ನಾಗಿ ಕುಡಿರಿ. ದಿವಸಕ್ಕೆ 2 ರಿಂದ 3 ಲೀಟ್ರ್ ಸಾಕು. 1.5 ಲೀಟ್ರ್ ಬೇಡ, 3.5 ಲೀಟ್ರ್ ಬೇಡ. 2.5 ಇದ್ರೂ ಓಕೆ, 3 ಒಳಗಡೆ ಇದ್ರೂ ಓಕೆ, 2.5 ಒಳಗಡೆ, 3 ಒಳಗಡೆ, ಈ ರೀತಿ ಇರಲಿ. ತುಂಬ ಜನ 1.5 ತಗೋತೀರಾ, ಇಲ್ಲಾಂದರೆ 3.5 ತಗೋತೀರಾ. ಹಂಗೆ ಮಾಡಬೇಡಿ. ಜಾಸ್ತಿ ಇಲ್ಲ ಕಮ್ಮಿ, ಈ ಥರ ಬೇಡ, ಮಧ್ಯದಲ್ಲಿ ಇರಲಿ. ಮಧ್ಯಕ್ಕೆ ಅಂದರೆ 2.5 ಲೀಟ್ರು, 2 ಲೀಟ್ರು, 2.5 ಲೀಟ್ರು, 3 ಲೀಟ್ರು ಈ ಥರ ನೀರನ್ನು ಕುಡಿಯುವಾಗ. ಜ್ಯೂಸ್ ಕೂಡ ಕನ್ಸಿಡರ್ ಆಗುತ್ತೆ. ಏನೋ 1/4 ಲೀಟ್ರ್ ನೀರು ಕುಡಿತೀರಾ, 1/4 ಲೀಟ್ರ್ ಜ್ಯೂಸ್ ಕುಡಿತೀರಾ ಅಂದರೆ ಅರ್ಧ ಲೀಟ್ರ್ ಕನ್ಸಿಡರ್ ಆಯಿತು. ನೀರಂತಲ್ಲ, ಲಿಕ್ವಿಡ್ ಐಟಮ್ ಆಗಿ 2.5 ಇಂದ 3 ಲೀಟ್ರಷ್ಟು ನೀವು ಅದನ್ನು ಕನ್ಸ್ಯೂಮ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ. ಆಲ್ಮೋಸ್ಟ್ ಎಲ್ಲನೂ ಕವರ್ ಮಾಡಿದ್ದೀನಿ. ಇನ್ನೊಂದು ಹೇಳೋದು ಮತ್ತೆ, ಟೈಟ್ ಡ್ರೆಸ್ಗಳು ಹಾಕಬೇಡಿ. ಲೆಗ್ಗಿನ್ಸ್, ಜೀನ್ಸ್, ಟೈಟ್ ಚಪ್ಪಲಿಗಳು ಹಾಕೋದು, ಟೈಟ್ ಹೈ ಹೀಲ್ಸ್ ಹಾಕೋದು. ಹೈ ಹೀಲ್ಸ್ ಎಲ್ಲ ಬಿಟ್ಬಿಡ್ಬೇಕು ಪ್ರೆಗ್ನೆಂಟ್ ಆದಮೇಲೆ. ಹುಷಾರಾಗಿರಿ. ಈ ಥರ ಟೈಟ್ ಡ್ರೆಸ್ಗಳೆಲ್ಲ ಹಾಕೋಬೇಡಿ. ಸ್ಕಿನ್ ಕೂಡ ಬ್ರೀದ್ ಆಗಬೇಕು ಅಲ್ವಾ. ಸೊ ಬ್ರೀದಿಂಗ್ ಎಕ್ಸಸೈಸ್ ಮಿಸ್ ಮಾಡಬೇಡಿ, ವಾಕಿಂಗ್ ಮಿಸ್ ಮಾಡಬೇಡಿ ಪ್ರೆಗ್ನೆನ್ಸಿಲಿ. ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಟೇಕ್ ಕೇರ್, ಬಾಯ್.